ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ವೆಲ್ಕಮ್ ಟು ಅನುಪಮ ಪುಟ್ಟ ಪ್ರಪಂಚ. ಇವತ್ತು ನಾನು ರಾತ್ರಿ ಉಳಿದಿರೋ ಅನ್ನದಿಂದ ತುಂಬ ಬೇಗ 10 ನಿಮಿಷದಲ್ಲಿ ಹೇಗೆ ಮನೆಯಲ್ಲೆಲ್ಲ ಸೆಟ್ ದೋಸೆನ ಮಾಡ್ಕೊಳ್ಳೋದು ಅನ್ನೋದನ್ನು ತೋರಿಸ್ತಾ ಇದ್ದೀನಿ. ಬೆಳಗ್ಗೆ ತಿಂಡಿಗೆ ಏನು ಮಾಡೋದಪ್ಪ ಅಂತ ಯೋಚನೆ ಮಾಡ್ತಾಯಿದ್ರೆ ಈ ಥರ ದೋಸೆನ ನೀವು ಮಿಸ್ ಮಾಡದೆ ಮಾಡ್ಕೊಳ್ಳಿ. ತುಂಬ ಚೆನ್ನಾಗಿರುತ್ತೆ. ಮಕ್ಕಳಂತೂ ತುಂಬ ಇಷ್ಟಪಟ್ಟು ತಿಂತಾರೆ. ಬನ್ನಿ ಇವಾಗ ಹೇಗೆ ಮಾಡೋದು ಅಂತ ನೋಡೋಣ. ನೋಡೋದಕ್ಕಿಂತ ಮುಂಚೆ ಯಾರು ಈ ವಿಡಿಯೋನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ, ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗಳಿಗೆಲ್ಲ ಶೇರ್ ಮಾಡಿ, ಲೈಕ್ ಮಾಡಿ, ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ. ಬನ್ನಿ ಇವಾಗ ತಡ ಮಾಡೋದು ಬೇಡ, ಹೇಗೆ ಮಾಡೋದು ಅಂತ ನೋಡೋಣ. ನಾನು ಇಲ್ಲಿ ಒಂದು ಕಪ್ನ ತೊಗೊಂಡಿದ್ದೀನಿ. ಈಗ ಒಂದು ಕಪ್ನಲ್ಲಿ ನಾನು ಫುಲ್ಲು ಒಂದು ಉಪ್ಪಿಟ್ಟು ರವೆನ ಹಾಕೋತಾ ಇದ್ದೀನಿ. ಮೀಡಿಯಮ್ ಸೈಜ್ ರವೆ ಅಂತಾರಲ್ಲ ನೋಡಿ, ಅದನ್ನು ಹಾಕೋತಾ ಇದ್ದೀನಿ. ನೀವು ಬೇಕಿದ್ದರೆ ಅದರಲ್ಲಿ ಅರ್ಧ ಚಿರೋಟಿ ರವೆ, ಅರ್ಧ ಉಪ್ಪಿಟ್ಟು ರವೆನ ಬೇಕಿದ್ದರೆ ಮಿಕ್ಸ್ ಮಾಡಿ ಹಾಕೋಬೋದು. ಇಲ್ಲ ಫುಲ್ಲು ನೀವು ಚಿರೋಟಿ ರವೆನೂ ಹಾಕೋಬೋದು. ನಾನು ಉಪ್ಪಿಟ್ಟು ರವೆನ ಬಳಸ್ತಾ ಇದ್ದೀನಿ. ಈಗ ಆ ರವೆನ ನಾವು ತೊಳೆದು 10 ನಿಮಿಷ ಇಲ್ಲ 15 ನಿಮಿಷನಾದರೂ ನಾವು ನೆನೆಸ್ಕೋಬೇಕು. ನೋಡಿ, ನಾನು ಸ್ವಲ್ಪ ನೀರನ್ನು ಹಾಕ್ಕೊಂಡು ನೆನೆಸ್ಕೋತಾ ಇದ್ದೀನಿ. ರವೆ ಸ್ವಲ್ಪ ಮುಳುಗೋವರೆಗೂ ನೀರು ಹಾಕ್ಕೊಂಡು ನೆನೆಸ್ಕೊಳ್ಳಿ. ಈಗ ನೆಕ್ಸ್ಟು ನಾನು ರಾತ್ರಿ ಉಳಿದಿರೋ ಅನ್ನನ ತೊಗೊಂಡಿದ್ದೀನಿ. ಯಾವ ಕಪ್ನಲ್ಲಿ ನಾನು ರವೆನ ತೊಗೊಂಡಿದ್ದೆ ಅದೇ ಕಪ್ನಲ್ಲಿ ನಾನು ರಾತ್ರಿ ಉಳಿದಿರೋ ಅನ್ನನ ತೊಗೊಂಡಿದ್ದೀನಿ. ನೀವು ಅನ್ನನ ಯೂಸ್ ಮಾಡಲ್ಲ ಅನ್ನೋದಾದರೆ ಅವಲಕ್ಕಿ ಬೇಕಿದ್ದರೆ ಯೂಸ್ ಮಾಡ್ಕೋಬೋದು. ಈಗ ಅದೇ ಕಪ್ನಲ್ಲಿ ನಾನು 3/4 ಕಪ್ಪಷ್ಟು ಹುಳಿ ಬಂದಿರುವ ಮೊಸರನ್ನ ತೊಗೋತಾ ಇದ್ದೀನಿ. ತುಂಬ ಹುಳಿ ಬಂದಿರೋ ಮೊಸರನ್ನ ತೊಗೋಬೇಡಿ, ಸ್ವಲ್ಪ ಹುಳಿ ಇದ್ದರೆ ಸಾಕು. ಈಗ ನಾನು ಮೊಸರನ್ನ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇದನ್ನು ನಾವು ಅದನ್ನು ಒಂದು 15 ನಿಮಿಷನಾದರೂ ಇಲ್ಲ ಅರ್ಧ ಗಂಟೆ ಟೈಮ್ ಇದ್ದರೆ ನೀವು ನೆನೆಸ್ಕೊಳ್ಳಿ. ಈಗ ನೀಟಾಗಿ ಮಿಕ್ಸ್ ಮಾಡಿ ನಾನು ಒಂದು ಪ್ಲೇಟನ್ನು ಮುಚ್ಚಿಬಿಟ್ಟು ಒಂದು 15 ನಿಮಿಷ 20 ನಿಮಿಷ ನೆನೆಸ್ಕೋತೀನಿ. ನೋಡಿ, ನಾನು 15 ನಿಮಿಷ ನೆನೆಸ್ಕೊಂಡಿದ್ದೀನಿ. ಈಗ ಎರಡನ್ನೂ ನಾನು ಮಿಕ್ಸರ್ ಜಾರಿಗೆ ಹಾಕ್ಕೊಂಡು ಫುಲ್ಲು ನುಣ್ಣಗೆ ಆಡಿಸ್ಕೋಬೇಕು. ನೋಡಿ, ಇವಾಗ ನಾನು ರವೆನ ಹಾಕೋತಾ ಇದ್ದೀನಿ. ಹಾಗೆ ಅನ್ನ ಮತ್ತು ಮೊಸರು ಹಾಕೋತಾ ಇದ್ದೀನಿ. ಈಗ ಅದಕ್ಕೇ ನಾನು ರವೆ ಮತ್ತು ಮೊಸರನ್ನ ತೊಗೊಂಡಿದ್ನಲ್ಲ ಅದೇ ಕಪ್ನಲ್ಲಿ ನಾನು 1/4 ಕಪ್ಪಷ್ಟು ಕಾಯಿ ತುರಿನ ಹಾಕೋತಾ ಇದ್ದೀನಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ನೀವು ಈ ಟೈಮ್ನಲ್ಲೇ ಹಾಕ್ಕೊಳ್ಳಿ. ಇಲ್ಲ ಅಂತಂದರೆ ನೀವು ಮಿಕ್ಸ್ ಮಾಡುವಾಗ್ಲೂ ಹಾಕ್ಕೋಬೋದು, ಏನು ತೊಂದರೆ ಇಲ್ಲ. ಈಗ ನೋಡಿ, ಈ ಥರ ನಾನು ನುಣ್ಣಿಗೆ ಆಡಿಸ್ಕೊಂಡಿದ್ದೀನಿ. ನನಗೆ ಸ್ವಲ್ಪ ತುಂಬ ಜಾಸ್ತಿ ಆಯಿತು ಜಾಡಿಗೆ ಅನ್ನಿಸ್ತು, ಅದಕ್ಕೆ ನಾನು 2 ಟೈಮು ಆಡಿಸ್ಕೊತಾ ಇದ್ದೀನಿ. ನೋಡಿ, ಇಷ್ಟು ನುಣ್ಣಗೆ ಆಡಿಸ್ಕೋಬೇಕು. ಈಗ ನಾನು ಇನ್ನೂ ಒಂದು ಟೈಮು ಅದನ್ನು ರುಬ್ಬಿ ಹಾಕೋತಾ ಇದ್ದೀನಿ. ಈಗ ರೆಡಿಯಾಗಿದೆ. ನಾವು ದೋಸೆ ಬ್ಯಾಟರ್ ಹೇಗಿರುತ್ತೆ ಅದೇ ಕನ್ಸಿಸ್ಟೆನ್ಸಿನಲ್ಲಿ ನಾವು ರುಬ್ಕೋಬೇಕು. ನೋಡಿ, ಈ ಕನ್ಸಿಸ್ಟೆನ್ಸಿನಲ್ಲಿ ಇದ್ದರೆ ಕರೆಕ್ಟಾಗಿ ದೋಸೆ ಅನ್ನೋದು ಬರುತ್ತೆ. ನೀವು ಬೇಕಿದ್ರೆ ಇನ್ನೂ ಗಟ್ಟಿಯಾಗಿ ಸ್ವಲ್ಪ ಗಟ್ಟಿಯಾಗಿ ಬೇಕಿದ್ರೂ ಮಾಡ್ಕೋಬೋದು. ಈಗ ಇದಕ್ಕೆ ನಾನು ಬೇಕಿಂಗ್ ಸೋಡಾನ ಹಾಕೋತಾ ಇದ್ದೀನಿ. ಈ ಥರ ಟೀ ಸ್ಪೂನ್ ಇದೆಯಲ್ಲ, ಟೀ ಸ್ಪೂನಲ್ಲಿ ನಾನು 1 ಸ್ಪೂನ್ನಷ್ಟು ಬೇಕಿಂಗ್ ಸೋಡಾನ ಹಾಕೋತಾ ಇದ್ದೀನಿ. ಇಲ್ಲಾಂದರೆ ನೀವು ಈನೋ ಪ್ಯಾಕೆಟ್ ಸಿಗುತ್ತೆ ನೋಡಿ, ಅದನ್ನು ಬೇಕಿದ್ದರೂ ಹಾಕ್ಕೋಬೋದು. ಇಲ್ಲ ಅಡುಗೆ ಸೋಡಾನಾದರೂ ಹಾಕ್ಕೋಬೋದು. ಬೇಕಿಂಗ್ ಸೋಡಾ ಹಾಗೆ ಈನೋ ಪೌಡರ್ ಎರಡೂ ಇಲ್ಲ ಅಂದರೆ ಅಡುಗೆ ಸೋಡಾನ ಹಾಕ್ಕೋಬೋದು. ನೋಡಿ, ಬೇಕಿಂಗ್ ಸೋಡಾನ ಹಾಕ್ಕೊಂಡು ನಾನು ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಈಗಿದು ಮಿಕ್ಸ್ ಆಗಿದೆ. ಹೀಗೆ ಇದನ್ನು ನಾನು ಒಂದು 10 ನಿಮಿಷ ನೆನೆಯೋದಕ್ಕೆ ಬಿಟ್ಬಿಡ್ತೀನಿ. ನೋಡಿ, ಈಗ 10 ನಿಮಿಷ
ಆಗಿದೆ. ಈಗ ನಾವು ದೋಸೆನ ಹಾಕ್ಕೋಬೋದು. ಈಗ ನಾನು ಗ್ಯಾಸ್ನ ಹಚ್ಬಿಟ್ಟು ತವಾನ ಇಟ್ಕೊಂಡಿದ್ದೀನಿ. ಇದಕ್ಕೆ ನಾನು ಸ್ವಲ್ಪ ಈರುಳ್ಳಿನ ಈ ಥರ ಎಣ್ಣೆನ ಹಾಕ್ಕೊಂಡು ಸ್ವಲ್ಪ ಉಜ್ಜುತ್ತಾ ಇದ್ದೀನಿ. ಗ್ಯಾಸ್ನ ಹಚ್ಬಿಟ್ಟು ಸ್ವಲ್ಪ ತವ ಕಾದಿದೆ. ಈ ಟೈಮ್ನಲ್ಲಿ ನಾನು ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಈರುಳ್ಳಿನ ಉಜ್ಕೋತೀನಿ. ಈರುಳ್ಳಿ ಉಜ್ಜೋದ್ರಿಂದ ದೋಸೆ ಚೆನ್ನಾಗಿ ಎದ್ದೊಳುತ್ತೆ ಅಂತ ನಾನು ಈರುಳ್ಳಿನ ಉಜ್ಕೋತಾ ಇದ್ದೀನಿ. ನಮ್ಮ ದೋಸೆ ತವ ಸ್ವಲ್ಪ ಹಳೇದಾಗಿರೋದ್ರಿಂದ ನಾನು ಈ ಥರ ಸ್ವಲ್ಪ ಈರುಳ್ಳಿನ ಉಜ್ಕೊಂಡೆ ದೋಸೆನ ಹಾಕ್ಕೊಳ್ಳೋದು. ನೀವು ಏನಾದರೂ ದೋಸೆ ಎದ್ದೊಳ್ಳಿಲ್ಲ ಅಂತಂದರೆ ಈ ಥರ ನೀವೊಂದು ಸಲ ಟ್ರೈ ಮಾಡಿ ನೋಡಿ. ಹಾಗೆ ನಿಮ್ಮ ಮನೆಯಲ್ಲಿ ಏನಾದರೂ ದೋಸೆ ತವ ನಾನ್ ಸ್ಟಿಕ್ತಿದ್ರೆ ಏನೂ ತೊಂದರೆ ಇಲ್ಲ, ಚೆನ್ನಾಗಿ ಎದ್ದೊಳುತ್ತೆ. ನೀವೇನು ಈ ಥರ ಈರುಳ್ಳಿ ಉಜ್ಜೋ ಅವಶ್ಯಕತೆ ಇಲ್ಲ. ಈಗ ನೋಡಿ ನಾನು ದೋಸೆನ ಹಾಕ್ಕೋತಾ ಇದ್ದೀನಿ. ಈಗ ಫ್ಲೇಮ್ನ ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡು ದೋಸೆನ ಈ ಥರ ಹಾಕ್ಕೊಳ್ಳಿ. ತುಂಬ ಸ್ಪ್ರೆಡ್ ಮಾಡಬೇಡಿ, ಈ ಥರ ಮಂದವಾಗಿ ಹಾಕ್ಕೋಬೇಕು. ನೀವು ಇನ್ನೂ ಸ್ವಲ್ಪ ದೋಸೆ ಮಂದವಾಗಿ ಬೇಕು ಅನಿಸಿದ್ರೆ ಸ್ವಲ್ಪ ಇನ್ನೂ ಒಂದು ಅರ್ಧ ಸೌಟು ಹಾಕ್ಕೊಳ್ಳಿ, ಆದರೆ ಸ್ಪ್ರೆಡ್ ಮಾಡಬೇಡಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ದೋಸೆ ಅಂತ. ನೀವು ಎರಡೂ ಸೈಡು ರೋಸ್ಟ್ ಮಾಡ್ಕೋತೀನಿ ಅಂದರೆ ರೋಸ್ಟ್ ಮಾಡ್ಕೋಬೋದು, ಇಲ್ಲಾಂದರೆ ಹಾಗೆ ಬೇಕಿದ್ದರೂ ನೀವು ತಿನ್ಬೋದು. ನಾನು ಎರಡೂ ಕಡೆ ರೋಸ್ಟ್ ಮಾಡ್ತಾಯಿದ್ದೀನಿ. ಹಾಗೆ ರೋಸ್ಟ್ ಮಾಡ್ದೇನೇನು ಒಂದು ದೋಸೆನ ನಿಮಗೆ ಹಾಕಿ ತೋರಿಸ್ತೀನಿ ನೋಡಿ. ನಾನು ದೋಸೆನ ಪುನಃ ಹಾಕ್ಕೋತಾ ಇದ್ದೀನಿ. ನಾನು ಇದನ್ನು ಎರಡೂ ಸೈಡು ರೋಸ್ಟ್ ಮಾಡಲ್ಲ, ಈ ಥರ ಸ್ಪ್ರೆಡ್ ಮಾಡೋದಕ್ಕೆ ಹೋಗಬೇಡಿ. ಸ್ಪ್ರೆಡ್ ಮಾಡಿದ್ರೆ ಸೆಟ್ ದೋಸೆ ಥರ ಬರೋಲ್ಲ. ನೀವು ಬೇಕಿದ್ದರೆ ತೆಳುವಾಗಿ ಮಾಡ್ಕೋತೀನಿ ಅಂದರೆ ಸ್ಪ್ರೆಡ್ನ ಮಾಡ್ಕೊಳ್ಳಿ. ಈಗ ನೋಡಿ 2 ನಿಮಿಷ ನಾನು ಲಿಡ್ನ ಕ್ಲೋಸ್ ಮಾಡಿದ್ದೆ. ಈಗ ತೆಗೆದು ನೋಡ್ತಾ ಇದ್ದೀನಿ. ಈಗ ದೋಸೆ ರೆಡಿಯಾಗಿದೆ. ಇದೇ ತರಹ ನಾನು ಎಲ್ಲ ದೋಸೆನೂ ಹಾಕೋತೀನಿ ನೋಡಿ. ಈ ಥರ ಹಾಕ್ಕೊಳ್ಳಿ, ಸ್ಪ್ರೆಡ್ ಮಾಡಬೇಡಿ ಜಾಸ್ತಿ. ಈ ಥರ ಇನ್ನೂ ಸ್ವಲ್ಪ ನಿಮಗೆ ಮಂದವಾಗಿ ಬೇಕು ಅನಿಸಿದ್ರೆ ಇನ್ನೂ ಸ್ವಲ್ಪ ಸರಿನ ಹಾಕ್ಕೊಂಡು ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಲಿಡ್ನ ಕ್ಲೋಸ್ ಮಾಡಿ 1 ನಿಮಿಷ ಲೋ ಫ್ಲೇಮಲ್ಲೇ ಬೇಯಿಸ್ಕೊಳ್ಳಿ. ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ ಅಂತ ದೋಸೆ. ನೀವು ಒಂದು ಸಲ ಟ್ರೈ ಮಾಡಿ, ಮಕ್ಕಳಿಗಂತೂ ತುಂಬ ಇಷ್ಟ ಆಗುತ್ತೆ. ನೀವು ಈ ದೋಸೆನ ಮಾಡಿ ಹೇಗೆ ಬಂತು ಅಂತ ನನಗೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನೋಡಿ ಎಷ್ಟು ಸಾಫ್ಟಾಗಿದೆ ದೋಸೆ ಅಂತ. ನೀವು ಎಷ್ಟು ಮಂದವಾಗಿ ಮಾಡ್ಕೋತೀನಿ ತೆಳುವಾಗಿ ಮಾಡ್ಕೋತೀನಿ ಅಂದರೂ ಈ ದೋಸೆ ಚೆನ್ನಾಗಿ ಬರುತ್ತೆ. ನಾನು ಸೆಟ್ ದೋಸೆನ ಮಾಡಿ ತೋರಿಸ್ತೀನಿ ಅಂತ ಹೇಳಿದೆ, ಅದಕ್ಕೆ ನಾನು ಸೆಟ್ ದೋಸೆ ಥರ ನಾನು ಹಾಕ್ಕೊಂಡಿದ್ದೀನಿ ದೋಸೆನ ನೋಡಿ. ಎಷ್ಟು ಸಾಫ್ಟಾಗಿ ಎಷ್ಟು ಚೆನ್ನಾಗಿ ಬರುತ್ತೆ ಅಂತ ದೋಸೆ. ನಾವು ನೈಟೇ ದೋಸೆಗೆ ಉನಿ ಹಾಕ್ಕೊಂಡು ದೋಸೆಗೆ ಮಾಡ್ಕೋತೀವಿ. ಯಾರಾದರೂ ದೋಸೆನ ಬೇಗ ತಿನ್ನಬೇಕು ಅಂತ ಅನಿಸಿದ್ರೆ ಈ ಥರ ಒಂದು ಸಲ ಟ್ರೈ ಮಾಡಿ ನೋಡಿ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ, ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ಗಳಿಗೆಲ್ಲ ಶೇರ್ ಮಾಡಿ, ಲೈಕ್ ಮಾಡಿ. ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ. ಹಾಗೆ ನೆಕ್ಸ್ಟ್ ವಿಡಿಯೋದೊಂದಿಗೆ ಸಿಗೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಫ್ರೆಂಡ್ಸ್.